ಹಾಯ್ ಆಲ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೀರ್ತಿಸ್ ವ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಅಷ್ಟಲಕ್ಷ್ಮಿ ಪೂಜಾ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆಯಲ್ಲಿ ನಾವು ಅಭಿಷೇಕ, ಅರ್ಚನೆ ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರನೆಲ್ಲ ಓದ್ತೀವಿ. ಪೂಜಾ ವಿಧಾನ ಹೇಗೆ ಮಾಡೋದು ಅಂತ ನಾನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀನಿ, ನೋಡ್ಕೊಳ್ಬೋದು. ಫ್ರೈಡೇ ಈ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ. ಈ ಆಷಾಢ ಮಾಸದಲ್ಲಿ ಈ ಪೂಜೆ ಮಾಡೋದ್ರಿಂದ ಮನೆಗೂ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಶುಕ್ರವಾರದತ್ತಲೂ ಬೆಳಗ್ಗೆನೇ ಎದ್ದು ಈ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕೃಪೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ವಿಡಿಯೋದಲ್ಲಿ ಪೂಜೆ ವಿಧಾನನ ನೋಡ್ಕೊಂಡು ಬನ್ನಿ. ಓಂ ವಿಕೃತಾಯ ನಮಃ. ಓಂ ವಿದ್ಯಾಯೇ ನಮಃ. ಓಂ ಸರ್ವಭೂತ ಹೃದಯೇ ಪದ್ಯಾಯೇ. ಓಂ ಶ್ರದ್ಧಾಯೇ ನಮಃ. ಓಂ ವಿಭೂತ್ಯಾಯೇ ನಮಃ. ಓಂ ಸೂರಭ್ಯಾಯೇ ನಮಃ. ಓಂ ಪರಮಾತ್ಮಿಕಾಯೇ ನಮಃ. ಓಂ ವಾಚಾಯೇ ನಮಃ. ಓಂ ಪದ್ಮಲಾಯೇ ನಮಃ. ಓಂ ಸ್ವಾಯೇ ನಮಃ. ಓಂ ಸ್ವದಾಯೇ ನಮಃ. ಓಂ ಸುಧಾಯಾಯೇ ನಮಃ. ಓಂ ನಿತ್ಯಪುಷ್ಪಾಯೇ ನಮಃ. ಓಂ ಲಕ್ಷ್ಮೀ. ಐ ಕಲಿ ಕಲ್ಪನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯಿ. ನೋಡಿದ್ರಲ್ಲ ಪೂಜಾ ವಿಧಾನ ಹೇಗಿತ್ತು ಅಂತ. ಈ ಪೂಜೆನ ಪ್ರತಿಯೊಬ್ಬರು ಅವ್ರ ಮನೇಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಪೂಜೆನೆಲ್ಲ ಮುಗಿಸಿ ಇವತ್ತು ನಮ್ಮ ಮನೇಲಿ ದೇವ್ರಿಗೆ ಪ್ರಸಾದಕ್ಕೆ ಹಬ್ಬದ ಅಡುಗೆನ ಮಾಡಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.